ನಮಸ್ಕಾರ ಹಿರಿಯರೇ ಕಿರಿಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ನಾನೇ ಸಂಚಾರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ನನಗೆ ಕಮೆಂಟ್ ಮಾಡಿದ್ರಿ, ಸರ್ ಟಾಟಾ ಪಂಚ್ದು ಒಂದು ರಿವ್ಯೂ ಮಾಡಿ, ಆ ಕಾರ್ ಯಾವ ರೀತಿ ಇದೆ ಅಂತ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ನಾನಿವತ್ತು ಟಾಟಾ ಪಂಚ್ ಕಾರ್ದು ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಫ್ರೀಕ್ವೆಂಟಾಗಿ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ. Hello, hi, namaste. My name is Suhas Anta. I'm work from Tata Araskar. Ivattu we are introducing brand new Tata Punch. Even Tata is the famous for SUV makers, and Tata is the first brand introducing the SUV for to India. Ivattu ನಾವು ಇದೇನು ನೋಡ್ತಾ ಇದೀವಿ, Tata Punch top end model. It's a category of mini compact SUV, micro SUV, and this is the top end model. Top end model comes with an like 16 inches alloy wheel. Comes to the front, it's very bold look and it's very sleek. Even top end model comes with an like LED DRLs, projector headlight, and it's look like very muscular. And comes to the ground clearance, it's a 183 mm ground clearance, highest ground clearance in this competitor. And also micro SUV ಗೆ ಏನು SUV ಫೀಲ್ ಕೊಡಬೇಕು, 16 inches wheel, ಅಷ್ಟು ದೊಡ್ಡ ವೀಲ್ ಕೂಡ ಇದೆ. ಲೈಕ್ ಇವನ್ ರಫ್ ಟೆರೇನ್ಸ್ಗಳಲ್ಲಿ ಇಟ್ಸ್ ವೆರಿ ಈಸಿ ಟು ಕ್ಲೈಂಬ್. ಕಮ್ಸ್ ಟು ದ ಇಂಟೀರಿಯರ್ ಪಾಯಿಂಟ್. ಇಂಟೀರಿಯರ್ ಇವನ್ 7 inches Harman Kardon infotainment system comes with an 4 JBL speaker with 2 tweeters and voice command, voice alert ಕೂಡ ಆಪ್ಷನ್ ಅವೈಲಬಲ್ ಇದೆ. ಜೊತೆಗೆ ಇವನ್ ಬ್ಲೂ ಎಕ್ಸ್ಟೀರಿಯರ್ ತಗೊಂಡ್ರೆ AC ವೆಂಟ್ಸ್ ಕೂಡ ಬ್ಲೂ ಇರೋದ್ರಿಂದ ಇಟ್ಸ್ ವೆರಿ ಸ್ಪೋರ್ಟಿವ್ ಲುಕ್. ಅಂಡ್ ಇಂಟೀರಿಯರ್ ಅಲ್ಲಿ ಐಡಲ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಕೂಡ ಆಪ್ಷನ್ ಬರುತ್ತೆ. ಆಟೋ AC, ಇಟ್ಸ್ ಎ 5-speed ಗೇರ್ ಬಾಕ್ಸ್. ಕಮ್ಸ್ ಟು ದ ಇಂಜಿನ್ ಅಂತ ಹೇಳಿದ್ರೆ 1.2 ಲೀಟರ್ ಇಂಜಿನ್, 86 PS ಪವರ್. ಇಟ್ಸ್ ಡೆಲಿವರ್ 113 Nm ಟಾರ್ಕ್. ಅಂಡ್ ಫಸ್ಟ್ ಇನ್ ಸೆಗ್ಮೆಂಟ್ 90 ಡಿಗ್ರಿ ಡೋರ್ ಓಪನಿಂಗ್ ಬರುತ್ತೆ. ಲೈಕ್ ಇವನ್ ಟಾಲ್ ಇರೋರು, ಇವನ್ ಏಜ್ಡ್ ಪರ್ಸನ್ಸ್ ಈಸಿ ಇನ್ ಆ್ಯಂಡ್ ಔಟ್ಗೆ ತುಂಬ ಈಸಿ ಆಗುತ್ತೆ. ಜೊತೆಗೆ ವೆರಿ ಸಾಫ್ಟ್ ಡೋರ್ ಕ್ಲೋಸಿಂಗ್. ಇವನ್ ಸೆಕೆಂಡ್ 4 ಡೋರು ಕೂಡ 90 ಡಿಗ್ರಿ ಡೋರ್ ಓಪನಿಂಗ್ ಬರುತ್ತೆ. ಸೆಕೆಂಡ್ ರೋ ಇಟ್ಸ್ ಎ ವೆರಿ ಸ್ಪೇಷಿಯಸ್. ಕಮ್ಸ್ ಟು ದಿಸ್ ಕಾಂಪಿಟೇಟರ್, ಇಟ್ಸ್ ವೆರಿ ಸ್ಪೇಷಿಯಸ್ ಅಂಡ್ ಬೆಟರ್ ಥೈ ಸಪೋರ್ಟ್ ಅಂಡ್ ಬೆಟರ್ ಹೆಡ್ ರೂಮ್. ಇವನ್ 5.8 5.10 ಫೀಟ್ ಇರೋರು ಕೂಡ ಇವನ್ ಬೆಟರ್ ಲೆಗ್ ರೂಮ್ ಕೂಡ ಬರುತ್ತೆ, ಬೆಟರ್ ಹೆಡ್ ರೂಮ್ ಕೂಡ ಇದೆ, ಬೆಟರ್ ಥೈ ಸಪೋರ್ಟ್. ಅಂಡ್ ಫ್ರಂಟ್ ವ್ಯೂ ಇಟ್ಸ್ ವೆರಿ ಕ್ಲಿಯರ್. ಅಂಡ್ ಸೆಕೆಂಡ್ ಡೋರಲ್ಲಿ 1 ಲೀಟರ್ ಬಾಟಲ್ ಹೋಲ್ಡರ್ ಬರುತ್ತೆ. ಇವನ್ ಟ್ವೀಟರ್ ಆಪ್ಷನ್ ಕೂಡ ಇದೆ, ನೀವು ಬೇಕಂದ್ರೆ ಅಪ್ಗ್ರೇಡ್ ಮಾಡ್ಕೊಬಹುದು. Now comes to the tail light, it's a tri-arrow LED tail lights. It's look very sportive on night drives. Main thing, it's a boot. It's a very huge and very big boot space compared with this competitor. 366 liters of boot space. Even comparatively compact SUV category ಗೆ ಏನು boot space ಬೇಕು, even micro SUV ಅಂತ ಹೇಳಿದ್ರೆ ನಾರ್ಮಲಿ boot ಕಡಿಮೆ ಇರುತ್ತೆ ಅಂತ. ಬಟ್ ಇನ್ ದಿಸ್ ವೆಹಿಕಲ್ ಆಂಪಲ್ ಆಫ್ ಲೆಗ್ ರೂಮ್ ಇದೆ, ಜೊತೆಗೆ ಬೂಟ್ ಸ್ಪೇಸ್ ಕೂಡ ಜಾಸ್ತಿನೇ ಇದೆ. ಕಮ್ಸ್ ಟು ದ ಡ್ರೈವರ್ ಸೈಡ್. ಹಿಯರ್ ದೇ ಆರ್ ಆಪ್ಷನಿಂಗ್ ಆಫ್ two modes, ಸಿಟಿ ಅಂಡ್ ಈಕೋ ಮೋಡ್ ಅಂಡ್ ಐಡಲ್ ಸ್ಟಾಪ್ ಅಂಡ್ ಸ್ಟಾರ್ಟ್. ಲೈಕ್ ಇದು ನಿಮಗೆ ಸಿಟಿಯಲ್ಲಿ ಫ್ಯೂಲ್ ಎಕಾನಮಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಕಾನಮಿ ಮೋಡ್ ಅಂತ ಹೇಳಿದ್ರೆ ಆನ್ ಹೈವೇ ಡ್ರೈವ್ಸ್ ವೆಹಿಕಲ್ ಇಸ್ ಇನ್ ಸ್ಪೀಡ್ ಆಫ್ 60-70 ಸ್ಪೀಡಲ್ಲಿದ್ದಾಗ ಎಕಾನಮಿ ಮೋಡ್ ನೀವು ಹಾಕೊಂಡ್ರೆ ಈವನ್ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ,
ಮೈಲೇಜ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇವನ್ ನಿಮಗೆ ಇನ್ನ ಬೆಟರ್ ಪವರ್ ಬೇಕಂತ ಹೇಳಿದ್ರೆ ಎಕಾನಮಿ ಮೋಡ್ ಆಫ್ ಮಾಡಿ ಸಿಟಿ ಮೋಡಲ್ಲಿ ಡ್ರೈವ್ ಮಾಡ್ಬೋದು. ಜೊತೆಗೆ ಫಸ್ಟಿನ ಸೆಗ್ಮೆಂಟ್ ಐಡಲ್ ಸ್ಟಾಪ್ ಅಂಡ್ ಸ್ಟಾರ್ಟ್ ಬರುತ್ತೆ. ಇದು ಕೂಡ ಫ್ಯೂಯಲ್ ಎಕಾನಮಿಗೋಸ್ಕರ. ಲೈಕ್ ಏನ್ ಸಿಗ್ನಲ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿದಾಗ ಪಾರ್ಕ್ ಮಾಡ್ತಿದಾಗೇನೆ ನೀವು ಕ್ಲಚ್ ಬಿಟ್ರೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಅಗೇನ್ ಕ್ಲಚ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಲೈಕ್ ಫ್ಯೂಯಲ್ ಎಕಾನಮಿಗೋಸ್ಕರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕಮ್ಸ್ ಟು ದ ಕ್ಲಸ್ಟರ್ ಇವನ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ. 7 inches TFT ಸ್ಕ್ರೀನ್ ವಿತ್ ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ. ಫ್ಯೂಯಲ್ ಟು ಡಿಸ್ಟೆನ್ಸ್ ಟು ಫ್ಯೂಯಲ್ ಎಕಾನಮಿ, ಇನ್ಸ್ಟೆಂಟ್ ಫ್ಯೂಯಲ್ ಎಕಾನಮಿ, ಜೊತೆಗೆ ಪವರ್ ಟು ಟಾಕ್ ಪ್ರೊಡಕ್ಷನ್ ನಿಮಗೆ ಕಂಪ್ಲೀಟ್ ಇಲ್ಲೇನೆ ಬರುತ್ತೆ. ಜೊತೆಗೆ ರೈಟ್ ಸೈಡ್ ಅನಲಾಗ್ ಡಿಸ್ಪ್ಲೇ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಕೂಡ ಆಪ್ಷನ್ ನಿಮಗೆ ಈ ಸೆಗ್ಮೆಂಟ್ ಅಲ್ಲಿ ಸಿಗುತ್ತೆ. ಕ್ರೂಸ್ ಕಂಟ್ರೋಲ್, ಆಟೋ ಹೆಡ್ ಲ್ಯಾಂಪ್, ರೇನ್ ಸೆನ್ಸಿಂಗ್ ವೈಪರ್, ಇಷ್ಟು ಕೂಡ ನಿಮಗೆ ಟಾಪ್ ಎಂಡ್ ಅಲ್ಲಿ ಆಪ್ಷನ್ ಬರುತ್ತೆ. ವಿತ್ ಲೆದರ್ ರ್ಯಾಪಿಡ್ ಸ್ಟೇರಿಂಗ್ ವೀಲ್ ವಿತ್ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಬರುತ್ತೆ. ಲೈಕ್ ಇವನ್ ಟಾಲ್ ಇರೋ ಪೀಪಲ್ಸ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಕನ್ವೀನಿಯಂಟ್ ಆಗಿರುತ್ತೆ. ಟಿಲ್ಟ್ ಅಡ್ಜಸ್ಟಬಲ್ ಸ್ಟೇರಿಂಗ್ಸ್ ಕೂಡ ಬರುತ್ತೆ. ಟಿಲ್ಟ್ ಅಡ್ಜಸ್ಟಬಲ್, ಇಟ್ಸ್ ಎ ಸ್ಟ್ಯಾಂಡರ್ಡ್ ಅಕ್ರಾಸ್ ಆಲ್ ವೇರಿಯಂಟ್ಸ್. ಇದು 7 inches ಹರ್ಮಾನ್ ಸಿಸ್ಟಮ್ ಬರುತ್ತೆ ವಿತ್ 4 ಸ್ಪೀಕರ್ ಮತ್ತೆ 2 ಟ್ವೀಟರ್ಸ್ ಆಪ್ಷನ್ ಬರುತ್ತೆ. ಇನ್ ದಿಸ್ ಸ್ಪೀಕರ್ ಏನಂತ ಹೇಳಿದ್ರೆ ಲೈಕ್ ಮಲ್ಟಿ ಇನ್ಫಾರ್ಮೇಶನ್ ಕ್ಲಸ್ಟರ್ ಏನ್ ಮಲ್ಟಿ ಇನ್ಫಾರ್ಮೇಶನ್ ಬೇಕು ನಿಮಗೆ ಡಿಸ್ಪ್ಲೇನಲ್ಲೇ ತೋರಿಸುತ್ತೆ. ಅಗೇನ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಸಪೋರ್ಟ್ ಇದೆ. ವಾಯ್ಸ್ ಕಮಾಂಡ್ ಅಂಡ್ ವಾಯ್ಸ್ ಅಲರ್ಟ್ ಕೂಡ ಬರುತ್ತೆ. ಜೊತೆಗೆ ಆಡಿಯೋ ಸೆಟಪ್ಸ್ ಆಲ್ಮೋಸ್ಟ್ ನಿಮಗೆ ಒಂದು ಆಂಡ್ರಾಯ್ಡ್ ಏನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬೇಕು, ಏನು ಫೆಸಿಲಿಟೀಸ್ ಬೇಕು ನಿಮಗೆ ಈ ಸಿಸ್ಟಮ್ ಅಲ್ಲೇ ಸಿಗುತ್ತೆ. ಜೊತೆಗೆ ಕೂಲಿಂಗ್ ಗ್ಲೋ ಬಾಕ್ಸ್ ಕೂಡ ಆಪ್ಷನ್ ಇದೆ. ಕೂಲಿಂಗ್ ಗ್ಲೋ ಬಾಕ್ಸ್ ಇರೋದ್ರಿಂದ ಲೈಕ್ ನೀವೇನೇ ಒಂದು ಥಿಂಗ್ಸ್, ವಾಟರ್ ಬಾಟಲ್, ಟ್ಯಾಬ್ಲೆಟ್ಸ್, ಫ್ರೂಟ್ಸ್ ಇಟ್ಟರೆ ಸೇಮ್ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ಜೊತೆಗೆ ಇಲ್ಲಿ ಅಂತ ಟಾಪ್ ಎಂಡ್ ಅಂತ ಅಲ್ಲ, ಸೆಕೆಂಡ್ ವೇರಿಯಂಟ್ ಇಂದಾನೆ ನಿಮಗೆ ಪವರ್ ವಿಂಡೋಸ್ ಮತ್ತೆ ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿರರ್ ಆಪ್ಷನ್ ಇರುತ್ತೆ. ಕಮ್ಸ್ ಟು ದ ಟಾಪ್ ಎಂಡ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲಿ ಫೋಲ್ಡಬಲ್ ಮಿರರ್ಸ್ ಕೂಡ ಆಪ್ಷನ್ ಇದೆ. ಇನ್ನು ಚೈಲ್ಡ್ ವಿಂಡೋಸ್ ಸೇಫ್ಟಿ ಲಾಕ್ ಕೂಡ ಬರುತ್ತೆ. ಲೈಕ್ ಇದು ಆನ್ ಆಗಿತ್ತಂತ ಹೇಳಿದ್ರೆ 4 ಪರ್ಸನ್ಸ್ ಏನಿರುತ್ತೆ ಅವರು ವಿಂಡೋನ ಆಪರೇಟ್ ಮಾಡ್ಕೊಬಹುದು. ಫಾರ್ ಸೇಫ್ಟಿ ಪರ್ಪಸ್ ಚೈಲ್ಡ್ ಏನಾದ್ರು ಇತ್ತಂತ ಹೇಳಿದ್ರೆ ಇದು ಆಫ್ ಮಾಡ್ಕೊಂಡ್ರೆ ಡ್ರೈವರ್ ಸೈಡ್ ಮಾತ್ರ ಆಪರೇಟ್ ಮಾಡ್ಬೋದು. ಏರ್ ಬ್ಯಾಗ್ ಅಂತ ಇನ್ನು ಸೇಫ್ಟಿ ಅಂತ ಬಂದ್ರೆ ದೇರ್ ಇಸ್ ನೋ ಕಾಂಪ್ರಮೈಸ್ ವಿತ್ ದ ಸೇಫ್ಟಿ ಟಾಟಾ ವೆಹಿಕಲ್ಸ್ ಗಳಲ್ಲಿ. ಬೇಸಿಕ್ ಇಂದನೇ ಸ್ಟ್ಯಾಂಡರ್ಡ್ ಫೀಚರ್, ಡ್ಯೂಲ್ ಏರ್ ಬ್ಯಾಗ್, ABS, EBD, ಕಾರ್ನರಿಂಗ್ ಕಂಟ್ರೋಲ್, ಇಷ್ಟು ಕೂಡ ಬೇಸಿಕ್ ಇಂದನೇ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಕಮ್ಸ್ ಟು ದ ಬಾನೆಟ್. Comes to the engine, it's a 1.2 liter normal natural aspect engine, 86 PS power and 113 Nm torque. Even Tata comes to the safety anta helidre there is no compromise with safety. Even standard even nama small segment vehicle indanu safety aspect tumba chennagide. Even we are also expecting this vehicle 5-star rated, but it will come. And features anta helidre like technical aspects, AC, ABS, EBD, cornering control, these are all standard across all variants. Overall 4 variants ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ. ಇದು 4 ಆಪ್ಷನಲ್ಲೂ ಕೂಡ ಟೆಕ್ನಿಕಲ್ ಆಸ್ಪೆಕ್ಟ್, ಇಂಜಿನ್ ಸ್ಪೆಸಿಫಿಕೇಶನ್ ರಿಮೈನ್ಸ್ ಸೇಮ್ ಇರುತ್ತೆ. ವೇರಿಯಂಟ್ ಟು ವೇರಿಯಂಟ್ ನಿಮಗೆ ಕಾಸ್ಮೆಟಿಕ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ಡ್ರೈವ್ ಕ್ವಾಲಿಟಿ, ಲುಕಿಂಗ್, ಡಿಸೈನ್, ಲೆಂತ್ ಅಂಡ್ ವಿಡ್ತ್ ಇಷ್ಟು ಕೂಡ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಓವರ್ ಆಲ್ 4 ವೇರಿಯಂಟ್ಸ್ ಅಲ್ಲಿ ಈ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಇನ್ನು ಬೇಸಿಕ್ ಮಾಡೆಲ್ ಅಂತ ಹೇಳಿದ್ರೆ ಲೈಕ್ ಪ್ಯೂರ್ ಅಂತ ಹೇಳ್ತೀವಿ. ಬೇಸಿಕಲಿ AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಇರುತ್ತೆ, ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ಐಸೋಫಿಕ್ಸ್ ಮತ್ತೆ ABS, EBD, ಏರ್ ಬ್ಯಾಗ್ಸ್ ಅಗೇನ್ ಸ್ಟ್ಯಾಂಡರ್ಡ್ ಬರುತ್ತೆ. ಸೆಕೆಂಡ್ ವೇರಿಯಂಟ್ ಬಂದು ಅಡ್ವೆಂಚರ್ ಅಂತ ಹೇಳ್ತೀವಿ. ಅಡ್ವೆಂಚರ್ ಅಂತ ಹೇಳಿದ್ರೆ ಒಂದು ವೆಹಿಕಲ್ಗೆ ಏನ್ ಡೈಲಿ ಕನ್ವೀನಿಯಂಟ್ ಫೀಚರ್ಸ್ ಬೇಕು ನಿಮಗೆ ಸೆಕೆಂಡ್ ವೇರಿಯಂಟ್ ಅಲ್ಲೇ ಸಿಗುತ್ತೆ. ಲೈಕ್ ಆಲ್ 4 ಪವರ್ ವಿಂಡೋಸ್, 2D ಮ್ಯೂಸಿಕ್ ಸಿಸ್ಟಮ್, ಬ್ಲೂಟೂತ್ ಕನೆಕ್ಷನ್, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ರಿಮೋಟ್ ಸೆಂಟ್ರಲ್ ಲಾಕಿಂಗ್ ಅಂಡ್ ಮಿರರ್ ಎಲೆಕ್ಟ್ರಿಕಲಿ ಆಪರೇಟೆಡ್ ಬರುತ್ತೆ. ಬಟ್ ಫ್ರಂಟ್ ಲುಕ್ ಅಲ್ಲಿ ಏನಂತ ಹೇಳಿದ್ರೆ ದೇರ್ ಇಸ್ ನೋ ಫಾಗ್ ಲೈಟ್, ಅಲಾಯ್ ವೀಲ್ ಬದಲು ವೀಲ್ ಕ್ಯಾಪ್ ಇರುತ್ತೆ. ಇನ್ ಇಂಟೀರಿಯರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ನಾರ್ಮಲ್ ಟಚ್ ಸ್ಕ್ರೀನ್ ಇರಲ್ಲ, 2D ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಥರ್ಡ್ ವೇರಿಯಂಟ್ ಬಂದು ಅಕಾಂಪ್ಲಿಸ್ಡ್ ಅಂತ ಹೇಳಿದ್ರೆ ಲೈಕ್ ಆಲ್ಮೋಸ್ಟ್ ಟಾಪ್ ಎಂಡ್ 90% ಆಫ್ ಫೀಚರ್ಸ್ ಅಕಾಂಪ್ಲಿಸ್ಡ್ ಎಲ್ಲ ಸಿಗುತ್ತೆ. ಲೈಕ್ ಟಚ್ ಸ್ಕ್ರೀನ್ ವಿತ್ ರಿವರ್ಸ್ ಕ್ಯಾಮ್ರಾ, ಪುಷ್ ಬಟನ್ ಸ್ಟಾರ್ಟ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟಬಲ್, ಫ್ರಂಟ್ ಫಾಗ್ ಲೈಟ್ ಅಂಡ್ ಅಗೇನ್ ಫ್ರಂಟ್ ಆಟೋ AC, ಇಷ್ಟು ಕೂಡ ಅಕಾಂಪ್ಲಿಸ್ಡ್ ಅಲ್ಲಿ ಬರುತ್ತೆ. ಮತ್ತೆ 15 inches ವೀಲ್ ಬರುತ್ತೆ. ಫಸ್ಟ್ 3 ವೇರಿಯಂಟ್ಸ್ ಅಲ್ಲಿ 15 inches ಅಂಡ್ ಟಾಪ್ ಅಂಡ್ ಬಿಲೋ ವೇರಿಯಂಟ್ ಅಲ್ಲಿ ಸ್ಟೀಲ್ ರಿಮ್ ಇರುತ್ತೆ. ಟಾಪ್ ಎಂಡ್ ಬರ್ತೀರಾ ಅಂತ ಹೇಳಿದ್ರೆ 16 inches ಅಲಾಯ್ಸ್ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ವಿತ್ LED DRLs ಇರುತ್ತೆ. ಇನ್ ಇಂಟೀರಿಯರ್ ಆಟೋ ಹೆಡ್ ಲ್ಯಾಂಪ್, ರೇನ್ ಸೆನ್ಸಿಂಗ್ ವೈಪರ್, ಕ್ರೂಸ್ ಕಂಟ್ರೋಲ್, 7 inches TFT ಸ್ಕ್ರೀನ್, ಇಷ್ಟು ಕೂಡ ಟಾಪ್ ಎಂಡ್ ಅಲ್ಲಿ ಬರುತ್ತೆ. ಅಂಡ್ ಫೈನಲಿ ಕಮ್ಸ್ ಟು ದ ಪ್ರೈಸ್. ದಿಸ್ ಮಂತ್ ದ ಟಾಟಾ ಮೋಟರ್ಸ್ ಗೋಯಿಂಗ್ ಟು ಬಿ ಅನೌನ್ಸ್ ದ ಪ್ರೈಸ್ ದಿಸ್ ಮಂತ್ 28th ಅಂಡ್ ಎಕ್ಸ್ಪೆಕ್ಟೆಡ್ 5 to 8 lakh ex showroom value. And 28th
ಅನೌನ್ಸ್ ಆಗುತ್ತೆ. ಕಂಪ್ಲೀಟ್ ಆನ್ ರೋಡ್ ಪ್ರೈಸ್ ಆಫ್ಟರ್ 20th ನಮ್ಗೆ ಸಿಗುತ್ತೆ. ಆ್ಯಂಡ್ ಮೈಲೇಜ್ ಸ್ಟಿಲ್ ನಾಟ್ ಎಟ್ ರಿವೀಲ್ಡ್. 20th ಆದಮೇಲೆ ನಮಗೆ ಮೈಲೇಜ್, ಇಂಜಿನ್ ವಾರಂಟೀಸ್, ಪ್ರೈಸಿಂಗ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಕಲರ್ ಆಪ್ಷನ್ ಅಂತ ಬಂದರೆ ಈಗೇನು ನೋಡ್ತಾ ಇದ್ರೆ ಇದು ಡ್ಯೂಯಲ್ ಟೋನ್ ಕಲರ್ ಆಪ್ಷನ್ ಬರುತ್ತೆ. ಡ್ಯೂಯಲ್ ಟೋನ್ ಆಪ್ಷನ್ ಬಂದು ಟಾಪ್ ಎಂಡಲ್ಲಿ ಮಾತ್ರ ಅವೈಲಬಿಲಿಟಿ ಇರುತ್ತೆ. ಅದಲ್ಲದೆ ವೇರಿಯಂಟ್ ಟು ವೇರಿಯಂಟ್ ನಿಮಗೆ ಮಿನಿಮಲ್ ಕಲರ್ ಆಪ್ಷನ್ ಸಿಗುತ್ತೆ. ಇವನ್ ಬೇಸಿಕಲಿ ವೈಟ್ ಮತ್ತು ಗ್ರೇ ಆಪ್ಷನ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ವೇರಿಯಂಟಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಕಲರ್ಸ್ ಬರುತ್ತೆ. ಓವರ್ ಆಲ್ 6 ವೇರಿಯಂಟಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ ನಿಮಗೆ ಪಂಚಲ್ಲಿ. ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಸೌಂಡ್ ಎಫೆಕ್ಟ್ ಹೇಗಿದೆ ಅಂತ ನೀವೇ ಕೇಳಿ. ತುಂಬಾ ಫೀಚರ್ ಇರುವಂಥ ಈ ಟಾಟಾ ಪಂಚ್ ಕಾರು ಎಲ್ಲ ಕಾರ್ಗೂ ಪಂಚ್ ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ. ತುಂಬಾ ಒಳ್ಳೆ ಕಾರು, ತುಂಬಾ ಕಡಿಮೆ ಬೆಲೆಗೆ ತುಂಬ ಫೀಚರ್ಗಳ ಜೊತೆ ಬರ್ತಾ ಇದೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇದ್ರ ಪ್ರೈಸ್ ಏನಿದೆ ಮತ್ತು ಇದ್ರದ್ದು ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಇದೆ, ಇದೆಲ್ಲನೂ ಕೂಡ ಅಫಿಷಿಯಲಾಗಿ ಅನೌನ್ಸ್ ಆಗುತ್ತೆ. ಆದಷ್ಟು ಬೇಗ ಅನೌನ್ಸ್ ಆದಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ. ಇದೇ ಥರ ನಿಮ್ಮ ಮುಂದೆ ಆ ವಿಡಿಯೋನ ಇಡ್ತೀನಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.